ನಿನ್ನೆ ಅಶೋಕ್ ಅವ್ರ ಮೇಲೆ ಹಾಕ್ತಿದ್ರು ಅಥವಾ ಯಾರು ಸಿಕ್ಕಿದ್ರು ಅವ್ರ ಮೇಲೆ ಹಾಕಕ್ಕೆ ರೆಡಿ ಆಗಿದ್ರು. ಅದನ್ನ ಅಲ್ಲಿನ ಗುಂಡಾಗಳನ್ನ ಬಳಸ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅದೇ ಕ್ಷೇತ್ರ ಆಗಿರೋದ್ರಿಂದ ಅವ್ರ ಗುಂಡಾಗಳು ರೆಡಿ ಇಟ್ಕೊಂಡು ವಿಧಾನಸೌಧಕ್ಕೆ ನುಗ್ಗಿದ್ರು. ಈ ರೀತಿ ಮಾಡೋದನ್ನ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡಿಸುತ್ತೆ. ಇದನ್ನ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಈ ಬಗ್ಗೆ ನೀತಿ ಏನಿತ್ತು, ಡಿವೈಡ್ ಅಂಡ್ ರೂಲ್ ಸಿಸ್ಟಮ್ ಅನ್ನು ಮಾಡಿ ದಲಿತರು ಮತ್ತೆ ಮೇಲ್ವರ್ಗದವ್ರನ್ನ ಎತ್ಕಟ್ಟಬೇಕು, ಮುಸಲ್ಮಾನರು ಮತ್ತೆ ಮೇಲ್ವರ್ಗದವ್ರನ್ನ ಎತ್ಕಟ್ಟಬೇಕು. ಭಾರತೀಯ ಜನತಾ ಪಾರ್ಟಿ ತನ್ನ ಬೇಳೆಯನ್ನ ತನ್ನ ಉಳುಕನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಮೂಢ ಹಗರಣವನ್ನ ಸೆಷನ್ ಮುಗಿದ ತಕ್ಷಣ ಶುರು ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಅವರು ಅಲ್ಲಿ ನಡೆದಿರುವಂತಹ ಅವ್ಯವಹಾರಗಳನ್ನ ಭಾರತೀಯ ಅಂಬೇಡ್ಕರ್ ಅವರನ್ನ ಫೋನ್ ಮಾಡಿಕೊಂಡು ರಾಜಕೀಯ ಮಾಡ್ಲಿಕ್ಕೆ ಕೊಟ್ಟಿದೆ. ಅಮಿತ್ ಶಾ ಅವರು ಅದನ್ನ ಎಳೆಯಾಗಿ ಬಿಚ್ಚಿರ್ತಿರ್ಬೇಕಾದ್ರೆ ಆ ವಿಷಯಾಂತರ ಮಾಡೋ ಉದ್ದೇಶದಿಂದ ಇಷ್ಟೊಂದು ರಾದ್ಧಾಂತವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ವಿಧಾನಸಭೆಯಲ್ಲಿ ಆ ವಿಷಯವನ್ನ ಮಾನ್ಯ ಸಿ.ಟಿ. ರವಿ ಅವರು ಪ್ರಸ್ತಾಪ ಮಾಡಬೇಕಾದ್ರೆ ಅನಾವಶ್ಯಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಮೇಲೆ ಅವರೇ ಸ್ವತಃ ಜಗಳ ತೆಗೆದು ರಾಹುಲ್ ಗಾಂಧಿ ಅವರನ್ನ ಸಮರ್ಥಿಸಿಕೊಳ್ಳೋ ವರ್ಗದಲ್ಲಿ ಅವ್ರನ್ನ ಕೊಲೆಗಾರ ಅಂತಕ್ಕಂಥ ಪದವನ್ನ ಬಳಸಿ ಅವ್ರನ್ನ ಡಿಸೈನ್ ಮಾಡಿದ್ದಾರೆ. ಆಗ ಅವರು ಬಳಸೇ ಇಲ್ದಂತಕ್ಕಂಥ ಶಬ್ದವನ್ನ ಮಿಸ್ಯೂಸ್ ಮಾಡಿಕೊಂಡು ಈ ವಿಷಯವನ್ನ ಈ ರಾಜ್ಯದ ಜನತೆಗೆ ಮಿಸ್ಗೈಡ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಸಿ.ಟಿ. ರವಿ ಅವರು ಆ ಪ್ರಕರಣವನ್ನ ದೂರು ಸಲ್ಲಿಸಲಿಕ್ಕೆ ಹೋದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಕರಣ ದೂರು ದಾಖಲಿಸಿಕೊಂಡು ಅವ್ರನ್ನ ಸಭಾಪತಿಯವರನ್ನು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಸಭಾಪತಿಯವರ ಅನುಮತಿ ಇಲ್ಲದೆ ಹೊರಗೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಸತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಮೇಲ್ಗಡೆ ತೆಳ್ಳಗರು ವಿಧಾನಸಭೆ ವಿಧಾನ ಪರಿಷತ್ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನ ಕೊನೆಯ ಆಟ ಇದು. ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಸದಸ್ಯರು ಅದೇ ವಿಚಾರವನ್ನು ತೆಗೆದುಕೊಂಡು ಇವತ್ತು ಇಷ್ಟು ರಾಮಾಯಣವನ್ನು